ಅಯ್ಯಯ್ಯೋ, ಮುರಾರ್ಜಿ ಸ್ಕೂಲ್ನಲ್ಲಿ ಇದೆಂತ ಗತಿ. ಇಬ್ಬರು ಸಚಿವರು ಇರೋ ಜಿಲ್ಲೆಯಲ್ಲಿ ಇಂಥ ದೌರ್ಭಾಗ್ಯನ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದೆಂತ ದುರ್ಗತಿ. ಮುರಾರ್ಜಿ ವಸತಿ ಶಾಲಾ ಮಕ್ಕಳಿಗೆ ಉಡವೆ ಫ್ರೆಂಡ್ ಆಗೋಗ್ಬಿಟ್ಟಿದೆ. ಚಿಕ್ಕೋಡಿಯ ಮುರಾರ್ಜಿ ಶಾಲೆಯ ಕರಾಳ ಸ್ಥಿತಿ. ಮುರಾರ್ಜಿ ಸ್ಕೂಲ್ನಲ್ಲಿ ಇದೆಂತ ಗತಿ ಅಂತ. ಇಬ್ಬರು ಸಚಿವರು ಇರುವಂತಹ ಜಿಲ್ಲೆಯಲ್ಲಿ ಇಂಥ ದೌರ್ಭಾಗ್ಯನ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದೆಂತ ದುರ್ಗತಿ ಬಂದ್ಬಿಟ್ಟಿದೆ ಅಂತ ಹೇಳಿ. ಕೊಳೆತು ಹೋದ ಬಾಳೆಹಣ್ಣು, ಮುಗ್ಗಲು ಹಿಡಿದಂತಹ ಹಣ್ಣುಗಳು, ಬಿಸ್ಕೆಟ್ನಲ್ಲಿ ಹುಳ, ಅಕ್ಕಿಯಲ್ಲಂತೂ ಹುಳಗಳ ರಾಶಿ, ಮುಗ್ಗಲು ಹಿಡಿದ ತೆಂಗಿನಕಾಯಿ, ಎಕ್ಸ್ಪೈರಿ ಆದ ಅಡುಗೆ ಎಣ್ಣೆ. ಮಕ್ಕಳು ವಾಸ ಮಾಡೋ ಹಾಸ್ಟೆಲ್ನಲ್ಲಿ ಹುಳ ಕೂಡ ವಾಸ ಮಾಡ್ತಾ ಇದೆ. ಮುರಾರ್ಜಿ ವಸತಿ ಶಾಲಾ ಮಕ್ಕಳಿಗೆ ಉಡವೆ ಒಂದ್ ಕಡೆ ಫ್ರೆಂಡ್ ಆಗೋಗ್ಬಿಟ್ಟಿದೆ. ಚಿಕ್ಕೋಡಿಯ ಮುರಾರ್ಜಿ ಶಾಲೆಯ ಕರಾಳ ಸ್ಥಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಅನಾವರಣ ಮಾಡ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಅಡಿಗೆಗೆ ಬೇಕಾದಂತಹ ಸಾಮಗ್ರಿಗಳು ಕೊಳೆತು ಹೋಗಿದೆ ಅಂತ ಹೇಳಿ. ನೋಡಿ, ಬಿಸ್ಕೆಟ್ನಲ್ಲೂ ಹುಳ, ಅಕ್ಕಿಯಲ್ಲೂ ಹುಳ, ತೆಂಗಿನಕಾಯಿ ಬೂಸ್ಟ್ ಬಂದ್ಬಿಟ್ಟಿದೆ, ಎಕ್ಸ್ಪೈರಿ ಆದಂತಹ ಅಡುಗೆ ಎಣ್ಣೆ. ಮಕ್ಕಳು ವಾಸ ಮಾಡೋ ಹಾಸ್ಟೆಲ್ನಲ್ಲಿ ಉಡ ಕೂಡ ವಾಸ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅದನ್ನ ಹಿಡಿತಾ ಇದ್ದಾರೆ ಉಡದ ಜೊತೆ ಮಕ್ಕಳು ದಿನಂಪ್ರತಿ ಕಾಲವನ್ನ ಕಳೀತಾ ಇದ್ದಾರೆ. ಅದೇ ಫ್ರೆಂಡ್ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ. ತಿನ್ನೋದಿಕ್ ಸರಿಯಾದಂತಹ ಆಹಾರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವ್ರುಗಳೆಲ್ಲ ಯಾಕಿದ್ದಾರೆ ಅಲ್ಲಿ ಅಂತ ಹೇಳಿ, ಯಾಕೆ ಕರ್ತವ್ಯ ನಿರ್ಭಾಯಿಸ್ತಾ ಇದ್ದಾರೆ ಅಂತ ಹೇಳಿ. ಸಾಧ್ಯ ಆಗ್ಲಿಲ್ಲ, ಕೆಲಸ ಸರಿಯಾಗಿ ಮಾಡೋದಕ್ಕಾಗ್ಲಿಲ್ಲ, ಮಕ್ಳಿಗೆ ಊಟ ಹಾಕೋದಕ್ಕಾಗ್ಲಿಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಹೋಗ್ಬಿಡ್ಬೇಕು. ನಿಮಗ್ ಮಾತ್ರ ತಿಂಗಳ ಸಂಬಳ ಬೇಕು, ಆನ್ ಟೈಮ್ ಕರೆಕ್ಟಾಗಿ ತಿನ್ನಕ್ಕೆ ಗಡತ್ತಾಗಿ ಬೇಕು ನಿಮ್ಗೆ. ಮಕ್ಕಳಿಗೆ ಊಟ ಹಾಕೋಕ್ಕಾಗಲ್ವಾ ನಿಮ್ಗೆ ಯೋಗ್ಯತೆಗೆ? ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಅದೇ ರಾಗ ಅದೇ ಹಾಡು. ವಾರ್ಡನ್ ಎಡವಟ್ಟಿನಿಂದ ಮಕ್ಕಳಿಗೆ ವಿಷಪೂರಿತ ಆಹಾರ. ಗೆದ್ದಲು ಹಿಡಿಯುತ್ತಿವೆ ಯೂನಿಫಾರ್ಮ್, ಪೆನ್ಸಿಲ್ಸ್, ಬುಕ್ಸ್ಗಳು. ಮಕ್ಕಳಿಗೆ ಇದುವರೆಗೂ ಕೊಟ್ಟೇ ಇಲ್ಲ ಟೈ ಮತ್ತೆ ಬೆಲ್ಟ್ಗಳನ್ನ. ಎಷ್ಟೋ ವರ್ಷದಿಂದ ಬಾಕ್ಸ್ನಲ್ಲೇ ಯೂನಿಫಾರ್ಮ್ಸ್ಗಳು ಕೊಳಿತಾ ಇದ್ದಾವೆ. ಇನ್ನೆರಡು ತಿಂಗಳು ಕಳೆದಿದ್ರೆ ಎಕ್ಸ್ಪೈರಿ ಆಗ್ತಾ ಇದ್ವು ರೇಷನ್ಗಳು. ಹಾಸ್ಟೆಲ್ಗೆ ಇವತ್ತು ಜಡ್ಜ್ ಭೇಟಿ ನೀಡಿದಾಗ ಎಲ್ಲವೂ ಬಟಾ ಬಯಲಾಗಿದೆ. ಹಾಸ್ಟೆಲ್ ಅವ್ಯವಸ್ಥೆಯನ್ನ ನೋಡಿ ಅಧಿಕಾರಿಗಳಿಗೆ ಜಡ್ಜಸ್ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಕಳೆದ ಬಾರಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸ್ವಲ್ಪನೂ ಕೂಡ ಸರಿಪಡಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಅಧಿಕಾರಿಗಳು. ನೋಡಿ, ಜಡ್ಜ್ಗಳು ಬಂದಂತಹ ಸಂದರ್ಭದಲ್ಲಿ ಒಂದೊಂದೇ ಕರಾಳ ಸತ್ಯಗಳು ಬೆಳಕಿಗೆ ಬಂದಿದೆ. ಈ ರೀತಿಯಾಗ ಇಟ್ಕೊಳ್ಳೋದು ಫ್ರಿಡ್ಜ್ನಲ್ಲಿ, ಕೊಳ್ತಂತಹ ತರಕಾರಿ ರೀ ಅದು, ಎಲ್ಲವೂ ಬೂಸ್ಟ್ ಬಂದ್ಬಿಟ್ಟಿದೆ. ಆ ರೀತಿಯಾದಂತಹ ಈ ಒಂದು ದಿನ ಬಳಕೆ ಮಾಡುವಂತಹ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ. ಅದು ಕೂಡ ಫ್ರಿಡ್ಜ್ನಲ್ಲಿ ತೆಗೆದು ಹಾಕಬೇಕು. ಅದು ನೋಡಿ, ನೆನ್ನೆ ಮೊನ್ನೆ ಇಟ್ಕೊಂಡಿರುವಂತಹ ಪದಾರ್ಥಗಳಂತೂ ಅಲ್ವೇ ಅಲ್ಲ ಅನ್ನೋದು ಕಾಣ ಸಿಗ್ತಾ ಇದೆ. ಮತ್ತೆ ಬುಕ್ಸ್ಗಳು, ಬೇಕಾದಂತಹ ಬುಕ್ಸ್ಗಳು, ಯೂನಿಫಾರ್ಮ್ಗಳು, ಪೆನ್ಸಿಲು, ಪೆನ್ನು ಇವೆಲ್ಲವನ್ನು ಕೂಡ ಬಾಕ್ಸ್ಗಳಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಲಾಭ ಮಾಡ್ಕೊಳ್ತಾರೆ. ಯಾರು ಕೇಳಲಿಲ್ಲ ಅಂತಂದ್ರೆ ಹೊರಗಡೆ ಮಾರಾಟ ಮಾಡ್ಕೊಂಡು ಲಾಭ ಮಾಡ್ಕೊಳ್ತಾರೆ. ಇದರಲ್ಲೂ ಕೂಡ ಅವ್ಯವಹಾರವನ್ನು ನಡೆಸ್ತಾರೆ. ಇನ್ನೇನು ಗೆದ್ದಲು ಹಿಡಿಬೇಕು ಅಷ್ಟರ ಮಟ್ಟಿಗೆ ಒಂದೊಂದು ವಸ್ತುಗಳು ಒಂದೊಂದು ರೀತಿಯಾದಂತಹ ಕಥೆಗಳನ್ನ ಹೇಳ್ತಾ ಇದ್ದಾವೆ. ಅಕ್ಕಿ ನೋಡಿ, ಯಾವ ರೀತಿಯಾಗಿ ಅಕ್ಕಿಯಲ್ಲಿ ಕಪ್ಪು ಹುಳ ಬಂದಿದೆ ಅಂತ ಹೇಳಿ, ವಾಟೆ ಹುಳ ಅಂತ ಕರೀತಾರೆ ಅದಕ್ಕೆ. ಕಪ್ಪು ಹುಳ ಬಂದಿದೆ. ಅದನ್ನ ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಹೇಗೆ?
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ. ನಮ್ಮ ಪ್ರತಿನಿಧಿ ಅಜಿತ್ ಸಣ್ಣಕ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಮಕ್ಕಳಿಗೆ ವಿಷಪೂರಿತ ಆಹಾರವನ್ನು ನೀಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಈ ಹಿಂದೆನೇ ತೆಗೆದುಕೊಳ್ಳಲಾಗಿತ್ತು. ಬಟ್ ಆದರೂ ಕೂಡ ಇನ್ನೂ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಬಂದು ಬೇಜವಾಬ್ದಾರಿತನವನ್ನ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಏನ್ ಮಾಡ್ಬೇಕು ಅಂತ ಹೇಳಿ. ಹೌದು ರಮ್ಯಾ, ಇದೊಂದು ನಾಚಿಗಿಡಿ ಕೆಲಸನ ಅಂತಾನೆ ಹೇಳ್ಬಹುದು. ಏನಂದ್ರೆ ಒಂದು ಕಳೆದ 20-25 ದಿನಗಳ ಹಿಂದೆ ಒಂದು ಫುಡ್ ಪಾಯ್ಸನ್ ಆಗಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿ ಅಲ್ಲಿ ಫುಡ್ ಪಾಯ್ಸನ್ ಆಗಿ ಹಿನ್ನೆಲೆಯಲ್ಲಿ ಬಹಳಷ್ಟು ಅಲ್ಲಿ ಮಕ್ಕಳುಗಳು ಕೂಡ ಅಲ್ಲಿ ಒಂದು ಗಂಭೀರ ಸ್ಥಿತಿಯಲ್ಲಿದ್ರು. ಅದರ ಜೊತೆಯಾಗಿ ಅಲ್ಲಿ ಇದೇ ಟೈಮ್ ಅಲ್ಲಿ ಏನು ಫುಡ್ ಪಾಯ್ಸನ್ ಆದ್ರೆ ಇದೇ ಏನು ಕಾಯಿಪಲ್ಯ ಇರ್ಬೋದು, ಕಳಪೆ ಅಕ್ಕಿ ಇರ್ಬೋದು, ಇದರದಿಂದ ಫುಡ್ ಪಾಯ್ಸನ್ ಆಗಿ ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಅದರ ಜೊತೆಯಾಗಿ ಇವತ್ತು ಕೂಡ ಇಲ್ಲಿ ಜಿಲ್ಲಾಧಿಕಾರಿಗೆ ಅದು ಗಮನ ಬಂದಿದ್ದ ಹಿನ್ನೆಲೆ ದಿಢೀರಾಗಿ ಅಲ್ಲಿ ಭೇಟಿ ನೀಡಿದಾಗ ಮೊದಲು ಕೂಡ ಈ ತರನೇ ಆಗಿತ್ತು. ಇಮಿಡಿಯೇಟ್ಲಿ ಅಲ್ಲಿ ಪ್ರಿನ್ಸಿಪಾಲು ಮತ್ತು ವಾರ್ಡನ್ ಈ ತರ ಗಂಭೀರ ಆಗಿ ಹಿನ್ನೆಲೆಯಲ್ಲಿ ನಾವು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಇವಾಗಾದ್ರೆ ಸರಿ ಇದೆಯಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಯನ್ನು ದಿಢೀರ್ ಭೇಟಿ ನೀಡಿದಾಗ ಇವತ್ತಾದ್ರೂ ಕೂಡ ನೋಡಬಹುದು ಅಲ್ಲಿ ಏನ್ ಎಕ್ಸ್ಪೈರ್ ಡೇಟ್ ಆಗಿದ್ದು ಬಿಸ್ಕಿಟ್ಗಳಿದಾವೆ, ಮತ್ತೆ ಅಲ್ಲಿ ಕೋಲ್ಗೇಟ್ ಇದೆ, ಮತ್ತೆ ಅದ್ರ ಜೊತೆಗೆ ಏನ್ ಕಾಯಿಪಲ್ಯ ಬುರುಸ್ ಬಂದಿದ್ದೆಲ್ಲ ಕಾಯಿಪಲ್ಯಗಳಿದೆ. ಆ ನಂತರ ಅಲ್ಲಿ ಏನ್ ಭೇಟಿ ನೀಡಿದಾಗ ಇನ್ನೂ ಆದ್ರೂ ಕೂಡ ನೀವು ಸುಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಒಂದು ಜಿಲ್ಲಾಧಿಕಾರಿ ಅವ್ರ ಮೇಲೆ ಗರಂ ಕೂಡ ಆದ್ರು. ಇಮಿಡಿಯೇಟ್ಲಿ ಅವ್ರು ಇವ್ರ ಮೇಲೆ ಜಿಲ್ಲಾಧಿಕಾರಿಗೆ DC ಅವ್ರಿಗೆ ಫೋನ್ ಮಾಡಿ ಮುಖಾಂತರ ಇಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಇವ್ರಿಗೆ ಆಕ್ಷನ್ ಆಗಬೇಕು. ಈ ಹಿಂದೆ ಸಸ್ಪೆಂಡ್ ಮಾಡಿದ್ರಲ್ಲ ಪ್ರಿನ್ಸಿಪಾಲ್ ಮತ್ತೆ ವಾರ್ಡನ್, ಅವರೇ ಇದ್ದಾರಾ ಅಧಿಕಾರಿಗಳು ಅಥವಾ ಬೇರೆ ಅಧಿಕಾರಿಗಳು ಬಂದರೂ ಕೂಡ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರಾ, ಏನ್ ಕತೆ ಅಂತ ಹೇಳಿ. ಈ ಹಾಸ್ಟೆಲ್ನ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಜಡ್ಜೆ ಒಂದ್ ಕಡೆ ಗಾಬರಿಗೊಳಗಾಗ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಫುಡ್ ತಿಂತಾ ಇದ್ದಾರ ಪಾಪ ಮಕ್ಕಳು ಅಂತ ಹೇಳಿ. ಏನ್ ಹೇಳಿದ್ರು ಅಧಿಕಾರಿಗಳು, ಏನ್ ಸಬೂಬ್ ಕೊಟ್ರು ಜಡ್ಜ್ಗಳ ಮುಂದೆ? ಹೌದು ರಮ್ಯಾ, ಏನಂದ್ರೆ ಕಳೆದ ಹಿನ್ನೆಲೆಯಲ್ಲಿ ಇದು ಏನು ಫುಡ್ ಪಾಯ್ಸನ್ ದಿಂದ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನ್ ಫುಡ್ ಪಾಯ್ಸನ್ ಆಗಿತ್ತಲ್ಲ ಆ ಹಿನ್ನೆಲೆಯಲ್ಲಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ಗೆ ಅಮಾನತ್ ಕೂಡ ಮಾಡಲಾಗಿತ್ತು. ಬಟ್ ಈಗ ಇನ್ಚಾರ್ಜ್ ಆಗಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ ಅವರಿಗೆ ಹೊಸವ್ರ ನೇಮಕ ಮಾಡಿದ್ದಾರೆ. ಬಟ್ ಅದೇ ಏನು ಹಳೆ ಪ್ರಿನ್ಸಿಪಾಲ್ ಮತ್ತು ಹಳೆ ವಾರ್ಡನ್ ಏನ್ ಮಾಡಿದಾರಲ್ಲ ಅದೇ ಕೂಡ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಆಫೀಸ್ ಇರಬಹುದು, DD ಆಫೀಸ್ ಇರಬಹುದು, ಇವ್ರು ಎಷ್ಟೋ ಬಾರಿ ಏನ್ ಗ್ರಾಮಸ್ಥರು ಕೂಡ ಇನ್ನೂ ಆದ್ರೂ ಕೂಡ ಸರಿಯಾಗಿ ಸ್ವಚ್ಛ ಇಡ್ತಾ ಇಲ್ಲ, ಇವ್ರ ಮಕ್ಕಳ ಜೀವನ ಜೊತೆ ಆಟ ಆಡ್ತಿದಾರ ಅಂತ ಹೇಳಿದಾಗ ದಿಢೀರಾಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿದಾಗ ಹೌದಲ್ಲ ಅದೇ ತರ ಪರಿಸ್ಥಿತಿ ಅದನ್ನ ಇಮಿಡಿಯೇಟ್ಲಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ, ಇವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇವ್ರು ಆದೇಶ ಮಾಡಿದಾರ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.